ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಮುಂದೆ ನಿಮ್ಮ ಪ್ರೀತಿಯ ಧಾರಾವಾಹಿ ಮುದ್ದು ಸೊಸೆ ಇವತ್ತಿನ ಸಂಚಿಕೆಯ ಸಂಪೂರ್ಣ ಕಥೆಯ ಜೊತೆ ಬಂದಿದ್ದೇನೆ. ಇವತ್ತಿನ ಎಪಿಸೋಡ್ನಲ್ಲಿ ಭಾವನೆಗಳು, ಇಷ್ಟಗಳು ಮತ್ತು ಶಾಕ್ ಕೊಡುವ ಘಟನೆಗಳು ತುಂಬ ಜಾಸ್ತಿಯಾಗಿವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಇವತ್ತಿನ ಸಂಚಿಕೆ ಶುರುವಾಗುವುದೇ ತುಂಬ ಭಾವನಾತ್ಮಕ ಸನ್ನಿವೇಶದಿಂದ. ವಿದ್ಯಾ ಕಣ್ಣೀರು ಹಾಕ್ಕೊಂಡು ಕೂತಿರ್ತಾಳೆ. ಆಕೆಯ ಮನಸ್ಸಿನಲ್ಲಿ ದೊಡ್ಡ ಗಿಲ್ಟಿ ಮತ್ತು ನೋವು. ಅದನ್ನು ನೋಡಿ ಅವಳ ಅಪ್ಪ ಅಮ್ಮ ತುಂಬ ಒತ್ತಾಯ ಮಾಡ್ತಾರೆ. ಅವಳ ಅಮ್ಮ ರತ್ನ ಹೇಳ್ತಾಳೆ, ವಿದ್ಯಾ, ನಾವು ನಿನ್ನ ಜೀವನ ಹಾಳು ಮಾಡೋದಕ್ಕೆ ಇದನ್ನು ಮಾಡ್ತಾ ಇಲ್ಲ. ಒಂದೇ ಒಂದು ಮಾತು ಕೇಳಮ್ಮ. ಈ ಒಂದು ವಿಷಯದಿಂದ ಹೊರಗೆ ಬಂದಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಅದಕ್ಕೆ ಚೆಲುವ ಕೂಡ ಸೇರಿ ಹೇಳ್ತಾನೆ, ನಿನ್ನ ಜೀವನ ಉಳಿಯೋದಕ್ಕೆ ಇದೊಂದೇ ದಾರಿ ಮಗಳೇ. ಯಾರನ್ನೂ ನಾವು ಬಲವಂತ ಮಾಡ್ತಾ ಇಲ್ಲ. ಆದರೆ ನೀನು ಈ ನಿರ್ಧಾರ ತೆಗೆದುಕೊಳ್ಳಬೇಕು. ಆಗ ರತ್ನ ತಕ್ಷಣ ಒಂದು ಬಟ್ಟೆ ತೆಗೆದುಕೊಂಡು ಅದನ್ನು ಹೊಟ್ಟೆಗೆ ಕಟ್ಟೋದು ಹೇಗೆ ಅಂತ ತೋರಿಸ್ತಾಳೆ. ಅವಳು ಹೇಳ್ತಾಳೆ, ಇದನ್ನು ಹೀಗೆ ಕಟ್ಕೊಂಡ್ರೆ ಸಾಕು. ದಿನಕ್ಕೊಂದು ಸುತ್ತು ಜಾಸ್ತಿ ಮಾಡ್ತಾ ಹೋದರೆ ಯಾರಿಗೂ ಅನುಮಾನ ಬರಲ್ಲ. ಇದನ್ನು ಕೇಳಿದ ಕ್ಷಣಕ್ಕೆ ವಿದ್ಯಾ ಸಂಪೂರ್ಣವಾಗಿ ಶಾಕ್ ಆಗ್ತಾಳೆ. ಅವಳು ಕಣ್ಣೀರು ಹಾಕ್ಕೊಂಡು ಕೈ ಮುಗಿದು ಕೇಳ್ತಾಳೆ, ಅಮ್ಮ, ಅಪ್ಪ, ದಯವಿಟ್ಟು ನಾನು ಇನ್ನೂ ಸುಳ್ಳು ಹೇಳೋಕೆ ಆಗಲ್ಲ. ಅವಳು ಇನ್ನೂ ಹೇಳ್ತಾಳೆ, ಗೌಡ್ರಿಗೆ ಈಗಾಗಲೇ ಮಗುವಿನ ಮೇಲೆ 100 ಕನಸುಗಳಿವೆ. ನಾನು ಅವರನ್ನು ಮೋಸ ಮಾಡೋಕೆ ಆಗಲ್ಲ. ಇದಕ್ಕೆ ಇದೇ ಸಮಯದಲ್ಲಿ ಹೊರಗೆ ಭದ್ರಾ ಕಾರ್ನಲ್ಲಿ ಬರ್ತಾನೆ. ತುಂಬ ಖುಷಿಯಿಂದ ಕಾರು ಇಳಿದು ಒಂದು ಡಾಲ್ ಅಂದರೆ ಗೊಂಬೆ ತೆಗೆದುಕೊಂಡು ಮನೆಗೆ ಬರ್ತಾನೆ. ಅವನಿಂದ ಇದು ಒಂದು ಸರ್ಪ್ರೈಸ್ ಅಂತಲೇ ಅನ್ನಿಸುತ್ತದೆ. ಆದರೆ ಮನೆಯೊಳಗಿನ ಪರಿಸ್ಥಿತಿ ತುಂಬ ಟೆನ್ಷನ್ ಆಗಿರುತ್ತದೆ. ಅವನು ಬಾಗಿಲಲ್ಲಿ ನಿಂತು ಸರ್ಪ್ರೈಸ್ ಅಂತ ಹೇಳ್ತಾನೆ. ಎಲ್ಲರೂ ಅವನನ್ನು ನೋಡಿ ಶಾಕ್ ಆಗಿಬಿಡ್ತಾರೆ. ಯಾರಿಗೂ ಮಾತೇ ಬರೋದಿಲ್ಲ. ಇನ್ನೊಂದು ಕಡೆ ಸಾವಿತ್ರಿ ಮತ್ತು ಅವಳ ಮಗಳು ವಿನಂತಿ ಮನೆ ಗೇಟ್ ಮುಂದೆ ಬರುತ್ತಾರೆ. ವಿನಂತಿಗೆ ತುಂಬ ಭಯ. ಆದರೆ ಸಾವಿತ್ರಿ ಹೇಳ್ತಾಳೆ, ನಾವು ಭಯಪಟ್ಟಿದ್ದರೆ ಜೀವನವೇ ಮುಗಿದು ಹೋಗುತ್ತೆ. ನಾನು ಮಾತಾಡ್ತೀನಿ ಎಂದು ಸಾವಿತ್ರಿ ಹೇಳುತ್ತಾಳೆ. ಅವರು ಒಳಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಅಜ್ಜಿ ಕೋಪದಿಂದ ಕೂಗ್ತಾಳೆ, ನಿನ್ನ ನೆರಳು ಕೂಡ ಈ ಮನೆಗೆ ಬೀಳಬಾರದು. ಸಾವಿತ್ರಿ ಕೈ ಮುಗಿದು ಕೇಳ್ತಾಳೆ, ನನ್ನ ಮಗಳಿಗೆ ಒಳ್ಳೆಯ ಜೀವನ ಸಿಗಲಿ ಅಂತ ನಾನು ತಪ್ಪು ಮಾಡಿದೆ. ದಯವಿಟ್ಟು ಕ್ಷಮಿಸಿ ಎಂದು. ಅಜ್ಜಿ ಈ ವಿಷಯವನ್ನು ಶಿವರಾಮ ಗೌಡರಿಗೆ ಹೇಳ್ತಾಳೆ. ಶಿವರಾಮನಿಗೆ ತುಂಬ ಕೋಪ ಬರುತ್ತೆ. ಗೋವಿಂದ ಗೌಡರು ಹೇಳ್ತಾರೆ, ದ್ರೋಹ ಮಾಡಿದವರನ್ನು ಮತ್ತೆ ಮನೆಯೊಳಗೆ ಸೇರಿಸೋದು ಸರಿಯಲ್ಲ. ಈಶ್ವರಿ ಕೂಡ ತನ್ನ ಪ್ಲ್ಯಾನ್ ಹೇಳ್ತಾಳೆ, ಅವರನ್ನು ಒಳಗೆ ಕರಿಬೇಡಿ, ಆದರೆ ಶೆಡ್ನಲ್ಲಿ ಇರೋಕ್ಕೆ ಅವಕಾಶ ಕೊಡಿ. ಕೊನೆಗೆ ಶಿವರಾಮ ಅವರು ನಿರ್ಧಾರ ತೆಗೆದುಕೊಳ್ತಾರೆ. ಅವರು ಮನೆಯೊಳಗೆ ಕಾಲಿಡಬಾರ್ದು, ಆದರೆ ಶೆಡ್ನಲ್ಲಿ ಇರಬಹುದು ಎಂದು. ಇಲ್ಲಿ ಒಂದೆಡೆ ವಿದ್ಯಾ ಸುಳ್ಳು ಹೇಳೋ ಹೋರಾಟದಲ್ಲಿದ್ದಾಳೆ. ಇನ್ನೊಂದೆಡೆ ಭದ್ರನಿಗೆ ಸತ್ಯ ಗೊತ್ತಾಗೋ ಹಂತ ಬಂದಿದೆ. ಮತ್ತೊಂದು ಕಡೆ ಸಾವಿತ್ರಿ ಮತ್ತು ವಿನಂತಿಯ ಜೀವನದಲ್ಲಿ ಹೊಸ ತಿರುವು ತಗೊಳ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಭದ್ರನಿಗೆ ಸತ್ಯ ಗೊತ್ತಾಗುತ್ತಾ? ವಿದ್ಯಾ ಏನು ನಿರ್ಧಾರ ತೆಗೆದುಕೊಳ್ತಾಳೆ? ಸಾವಿತ್ರಿ ಮತ್ತೆ ಮನೆಯೊಳಗೆ ಬರ್ತಾಳಾ? ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಅಗತ್ಯ. ನಿಮ್ಮ ಪ್ರೋತ್ಸಾಹವೇ ನಮಗೆ ಬೆಂಬಲ. ಧನ್ಯವಾದ.